ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ನಲ್ಲಿ 2025 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ ಸಿಂಪಲ್ ಪ್ರಾಬ್ಲಮ್, ಕ್ಯಾಪಿಟಲ್ ರಿಸರ್ವ್ ಆರ್ ಗುಡ್ ವಿಲ್ ಅನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಹೋಲ್ಡಿಂಗ್ ಕಂಪನಿ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಅನ್ನು ನೋಡಿಕೊಂಡು ನೀವು ಕ್ಯಾಪಿಟಲ್ ರಿಸರ್ವ್ ಅಥವಾ ಗುಡ್ ವಿಲ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಆಲ್ರೆಡಿ ನಾನು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ರಿಲೇಟೆಡ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ 6th ಒನ್ ಸೇಮ್ ಪ್ರಾಬ್ಲಮನ್ನೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿ ಆಗಿದೆ. ಸೊ 6th ಒನ್ ಪ್ರಾಬ್ಲಮ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಸೊ ಈ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನಾನು ನಿಮಗೆ ಗುಡ್ ವಿಲ್ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಥವಾ ಕ್ಯಾಪಿಟಲ್ ರಿಸರ್ವ್ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು, ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಹೇಳಿದ್ದೆ. ಕ್ಯಾಪಿಟಲ್ ರಿಸರ್ವ್ ಅಥವಾ ಗುಡ್ ವಿಲ್ ಅನ್ನು ಫೈಂಡ್ ಔಟ್ ಮಾಡೋದು ಈಸಿ. ಇನ್ವೆಸ್ಟ್ಮೆಂಟಿಂದ ಸ್ಟೆಪ್ 2 ಮತ್ತು ಸ್ಟೆಪ್ 3 ಆನ್ಸರನ್ನು ಲೆಸ್ ಮಾಡಬೇಕು. ಇನ್ವೆಸ್ಟ್ಮೆಂಟ್ ಮೈನಸ್ ಸ್ಟೆಪ್ 2 ಅಂತಂದರೆ ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್ ಆಫ್ ಹೋಲ್ಡಿಂಗ್ ಕಂಪನಿ, ಸ್ಟೆಪ್ 3 ಅಂತಂದರೆ ಕ್ಯಾಪಿಟಲ್ ಪ್ರಾಫಿಟ್ ಆಫ್ ಹೋಲ್ಡಿಂಗ್ ಕಂಪನಿ. ಲೆಸ್ ಮಾಡಿದಾಗ ನಮಗೆ ಪಾಸಿಟಿವ್ ಆನ್ಸರ್ ಬಂದರೆ ಗುಡ್ ವಿಲ್, ನೆಗೆಟಿವ್ ಆನ್ಸರ್ ಬಂದರೆ ಕ್ಯಾಪಿಟಲ್ ರಿಸರ್ವ್ ಆಗುತ್ತೆ. ಸೊ ಈಗ ಈ ಪ್ರಾಬ್ಲಮ್ನಲ್ಲಿ ಇನ್ವೆಸ್ಟ್ಮೆಂಟ್ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ 2,50,000 ಕೊಟ್ಟಿದ್ದಾರೆ, ಮೈನಸ್ ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್ ಆಫ್ ಹೋಲ್ಡಿಂಗ್ ಕಂಪನಿ. ಇದು ಸ್ಟೆಪ್ 2ದು ಆನ್ಸರ್. ಇನ್ವೆಸ್ಟ್ಮೆಂಟಿಂದ ಸ್ಟೆಪ್ 2 ಮತ್ತು ಸ್ಟೆಪ್ 3ಯ ಅಮೌಂಟನ್ನು ನೀವು ಲೆಸ್ ಮಾಡಿದಾಗ ಕ್ಯಾಪಿಟಲ್ ರಿಸರ್ವ್ ಅಥವಾ ಗುಡ್ ವಿಲ್ ಸಿಗುತ್ತೆ. ಬಟ್ ಯಾವ ಕಂಪ್ನಿಯ ಅಮೌಂಟ್ ಲೆಸ್ ಮಾಡಬೇಕು ಅಂತಂದರೆ ಹೋಲ್ಡಿಂಗ್ ಕಂಪನಿಯ ಅಮೌಂಟ್ ಲೆಸ್ ಮಾಡಬೇಕು. ಬಟ್ ಇಲ್ಲೆಲ್ಲದೂ ಕೂಡ ಹೋಲ್ಡಿಂಗ್ ಕಂಪನಿನೇ ಕೊಟ್ಟಿದ್ದಾರೆ. ಒಂದು ವೇಳೆ ಸಬ್ಸಿಡಿಯರಿ ಕಂಪನಿ ಕೊಟ್ಟಿದ್ದರೆ ನೀವು ಸಬ್ಸಿಡಿಯರಿ ಅಮೌಂಟನ್ನು ಕನ್ಸಿಡರ್ ಮಾಡಲಿಕ್ಕಿಲ್ಲ, ಹೋಲ್ಡಿಂಗ್ ಕಂಪನಿಯ ಅಮೌಂಟನ್ನು ಕನ್ಸಿಡರ್ ಮಾಡಬೇಕು. ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್ ಆಫ್ ಹೋಲ್ಡಿಂಗ್ ಕಂಪನಿ ಎಷ್ಟು ಅಮೌಂಟ್ ಇದೆ? 2,10,000 ಇದೆ, ಮೈನಸ್ ಕ್ಯಾಪಿಟಲ್ ಪ್ರಾಫಿಟ್ ಆಫ್ ಹೋಲ್ಡಿಂಗ್ ಕಂಪನಿ. ಕ್ಯಾಪಿಟಲ್ ಪ್ರಾಫಿಟ್ ಆಫ್ ಹೋಲ್ಡಿಂಗ್ ಕಂಪನಿ ಎಷ್ಟಿದೆ? 30,000 ಇದೆ. ಲೆಸ್ ಮಾಡಿದಾಗ ಬರುವಂಥ ಆನ್ಸರೇ ಕ್ಯಾಪಿಟಲ್ ರಿಸರ್ವ್ ಅಥವಾ ಗುಡ್ ವಿಲ್ ಆಗುತ್ತೆ. 2.5ಯಲ್ಲಿ 2,10,000 ಪ್ಲಸ್ 30,000 ಅಂದರೆ 2,40,000 ಕಳಿಬೇಕು. 2,50,000ದಲ್ಲಿ 2,40,000 ಕಳೆದ್ರೆ 10,000 ರೂಪಾಯಿ ಪಾಸಿಟಿವ್ ಆನ್ಸರ್ ಬರುತ್ತೆ. ಪಾಸಿಟಿವ್ ಆನ್ಸರ್ ಬಂದರೆ ನಾವು ಗುಡ್ ವಿಲ್ ಅಂತ ಕನ್ಸಿಡರ್ ಮಾಡಬೇಕು. ನೆಗೆಟಿವ್ ಆನ್ಸರ್ ಬಂದರೆ ಕ್ಯಾಪಿಟಲ್ ರಿಸರ್ವ್ ಅಂತ ಕನ್ಸಿಡರ್ ಮಾಡಬೇಕು. ಈಗ ಬಂದಿರೋ ಆನ್ಸರ್ ಪಾಸಿಟಿವ್, ಹಾಗಾಗಿ ಗುಡ್ ವಿಲ್ ಆನ್ಸರ್ 10,000. ಸಿಂಪಲ್ ಪ್ರಾಬ್ಲಮ್. ಇದೇ ಪ್ರಾಬ್ಲಮಲ್ಲಿ ಏನಾದರೂ -10,000 ಬಂದಿದ್ರೆ ಅದನ್ನು ನಾವು ಕ್ಯಾಪಿಟಲ್ ರಿಸರ್ವ್ ಅಂತ ಕನ್ಸಿಡರ್ ಮಾಡಬೇಕಿತ್ತು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀವಿ. ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.